ಕನ್ನಡ ಸಾಹಿತ್ಯದ ಅತ್ಯುತ್ತಮ ಕವಿತೆಗಳ ಅನ್ವೇಷಣೆ ದಿನ 16 ಕವಿತೆಯ ಶೀರ್ಷಿಕೆ ಬಸ್ಸು. ಕವಿಯೊಬ್ಬ ಡ್ರೈವರು. ಕವಿತೆ ಬಸ್ಸು. ಬಸ್ಸೊಳಗೆ ಕೂತಿದೆ ಸಹೃದಯ ಮನಸ್ಸು. ಪ್ರಯಾಣಿಕರ ಪ್ರಾಣ ಚಾಲಕನ ಕೈಲಿ. ಪ್ರಯಾಣಿಕರಿದ್ದರೆ ಬಸ್ಸು, ಡ್ರೈವರು ಪ್ರಯಾಣದ ಸುಖ, ತಿಂಗಳ ಕೊನೆಗೆ ಸಂಬಳ. ಚಾಲಕನ ಸಂಸಾರಕ್ಕೆ ಇಂಧನ. ಚಾಲಕ ರಸ್ತೆ ನಡುವಲ್ಲಿ ಎಚ್ಚರಿಕೆಯಿಂದ ಬಸ್ಸು ಓಡಿಸಬೇಕು. ಅಲ್ಲಲ್ಲಿ ರಸ್ತೆ ತಗ್ಗಿದೆ, ಮತ್ತೆಲ್ಲೋ ಹಂಪಿದೆ, ಅಲ್ಯಾರೋ ಅಗೆಯುತ್ತಿದ್ದಾರೆ, ಇಲ್ಲಿ ಸೇತುವೆ ಕಿರಿದು. ಅದೋ ಶಾಲಾ ವಠಾರ, ಆಸ್ಪತ್ರೆಯ ಮುಂದೆ ಶಬ್ದ ಮಾಡಬಾರದು. ಕಾಡು ದಾರಿಯಲ್ಲಿ ಕಣ್ಣೆಚ್ಚರಿಕೆ. ರಸ್ತೆ ದಾಟುತ್ತವೆ ಜಿಂಕೆ, ಹುಲಿ, ಹೆಬ್ಬಾವು, ಮೊಲ. ಘಾಟಿ ರಸ್ತೆ ಬಂತೆಂದರೆ ಮತ್ತಷ್ಟು ಸವಾಲು. ಒಂದೊಂದು ತಿರುವಿನಲ್ಲೂ ಬಸ್ಸು ಎಡಕ್ಕೆ ಮತ್ತೆ ಬಲಕ್ಕೆ ವಾಲುತ್ತಾ, ಎಡಕ್ಕೆ ಕೂತವರು ಒಂದಡಿ, ಬಲಕ್ಕೆ ಜರುಗಿ ಬಲವಂದಿಗರು ಕೊಂಚ ಎಡಕ್ಕೆ ಸರಿದು ಕವಿ ಎಚ್ಚರದಿಂದ ಬಸ್ಸು ಓಡಿಸಬೇಕು. ಎತ್ತಲೂ ವಾಲದಂತೆ ಧ್ಯಾನಸ್ಥರಾಗಿ ಹೊರ ನೋಡುತ್ತಾ, ಮರ ಗಿಡ ಬಳ್ಳಿ ಹೂ ಸರಿವ ಕಾಡು ಓಡುವ ಮೋಡ ನೋಡುತ್ತಾ ಕೂತವರು ಎಡಕ್ಕೋ ಬಲಕ್ಕೋ ಜಾರದಂತೆ, ಅವರ ಸೌಂದರ್ಯೋಪಾಸನೆಗೆ ಭಂಗ ಬಾರದಂತೆ. ಈ ಕವಿತೆನ ಕೇವಲ ಕವಿತೆ ಅಂತ ಅರ್ಥ ಮಾಡ್ಕೊಂಡ್ರೆ ತಪ್ಪು. ಇವತ್ತಿನ ವಾಸ್ತವದ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ ಜೋಗಿ ಸರ್ ಅವರು. ಈ ಕವಿತೆಯನ್ನ ಅವರ ಸಾಲು ಸಾಲು ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ.